ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಕ್ಯಾಂಟೀನಲ್ಲಿ ಮಾಡೋವಂಥ ಒಂದು ಎರಡು ಪಲ್ಯ ಮಾಡ್ತಾಯಿದ್ದಾರೆ, ಬೀನ್ಸ್ ಪಲ್ಯ ಮತ್ತು ಕೋಸಂಬರಿ. ಬನ್ನಿ ನೋಡೋಣ ಇದು ಕೋಸಂಬರಿ ಮತ್ತು ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದು ಬೀನ್ಸ್ ಪಲ್ಯ ಮಾಡ್ತಾ ಇದ್ದಾರೆ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಹೆಸರು ಕಾಳು ಮತ್ತು ಬೀನ್ಸು ಸಣ್ಣದಾಗಿ ಕುಯ್ದು ಇದನ್ನು ಬೇಯಿಸಿಟ್ಕೊಂಡಿರೋವಂಥದ್ದು. ಇದನ್ನು ಆಲ್ಮೋಸ್ಟು ಎಷ್ಟೊತ್ತು ಅವ್ರು ಬೇಯಿಸ್ತಾರೆ ಸರ್? ಇದು ಒಂದು 20 ನಿಮಿಷ ಅಲ್ಲ? ಕಾಳು ಬೇಯವರೆಗೂ ಮಾತ್ರ ಸಾಕು. ಬೆಂದಿರುತ್ತೆ. ನೋಡಿದ್ಮೇಲೆ ಈ ಥರ ಪುಡಿ ಆದರೆ ಬೆಂದಿರುತ್ತೆ ಅಂತ. ಓಕೆ ಓಕೆ. ಬೀನ್ಸ್ ಬೆಂದಿರುತ್ತೆ. ಇದನ್ನ ಬೇಯಿಸಿಟ್ಕೊಂಡಿದ್ದಾರೆ. ಓಕೆ ಓಕೆ. ಬೆಳಿಗ್ಗೆ ನೆನೆಸಿರ್ತೀವಿ. ಓಕೆ. ನೆಂದಿರುವಾಗ ಮತ್ತೆ ಹಾಕ್ಬಿಟ್ಟು ಬೇಯಿಸೋದು. ಓಕೆ ಓಕೆ. ಬೇಯಿಸ್ತೀರಾ? ಬೇಗ ಬೆಂದೋಗುತ್ತೆ. ಬೇಗ ಬೇಯುತ್ತೆ ನೆನೆಸಿದ್ರೆ. ಹಾಗೆ ಬೇಯಿಸ್ಬೇಕಂದ್ರೆ ಬೇಯಲ್ಲ. ಹೌದು ಹೌದು, ತುಂಬ ನಿಧಾನ ಆಗುತ್ತೆ. ನೋಡಿ, ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಈಗ ಪಲ್ಯಕ್ಕೆ ಪಲ್ಯಕ್ಕೆ ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಓಕೆ ಓಕೆ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ಓಕೆ. ಉದ್ದಿನಬೇಳೆ ಸ್ವಲ್ಪ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ ಈಗ. ಗೊತ್ತು ಗೊತ್ತು. ಇದು ಒಗ್ಗರಣೆ ಹಾಕ್ಕೊಂಡಿದ್ದಾರೆ ನೋಡಿ. ಇದು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಇದು ಫಸ್ಟೇ ಮಾಡಿ ಇಟ್ಕೊಂಡು ಬಿಟ್ಟಿರ್ತಾರೆ ಎಲ್ಲ ಅಡುಗೆಗೆ ಬೇಕು ಅಂತ ಹೇಳ್ಬಿಟ್ಟು. ಅದನ್ನು ಈಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮೆಣಸಿನ್ಕಾಯಿ ಈಗ ಮಿಕ್ಸಿಗೆ ಹಾಕ್ಕೊಂಡಿರೋವಂಥದ್ದು. ಇದು ಅರ್ಧಂಬರ್ಧ ಮಿಕ್ಸಿಗೆ ಹಾಕಿರೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈಗ ಬಿಸಿಲಿರೋದ್ರಿಂದ ಕೊಬ್ಬರಿ ಇವರು ಈಗ ಮಾಡ್ತಾ ಇದ್ದಾರಲ್ಲ, ಅವರು ಓನರ್ ಬೇಡ ಅಂತಂದ್ರು. ಈಗ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮನೆಯಲ್ಲೇ ಅವ್ರು ಹಾಕ್ಕೊಳ್ತಾರೆ. ನೋಡಿ, ಈಗ ಬೀನ್ಸು ಮತ್ತು ಹೆಸರು ಕಾಳು ಬೆಂದಿರೋ ಅಂಥದ್ದು ಹಾಕ್ಕೊಂಡಿದ್ದಾರೆ. ನೀವು ಕೊಬ್ಬರಿ ಹಾಕ್ಕೊಬೇಕಂದ್ರೆ ಫಸ್ಟ್ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡಿ. ಓಕೆ 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 ಓಕೆ. ನೋಡಿ, ಇದು ಊಟ ತಿನ್ನೋದು ಆಲ್ಮೋಸ್ಟ್ ಇನ್ನೊಂದು 1 ಅವರ್ ಆಗುತ್ತೆ. ಆ ಕಾರಣಕ್ಕೆ ಆಗ ಅವರು ತುರುಪಿ ಹಾಕ್ಕೊಬೋದು. ಅದರಿಂದ ಈಗ ಕೊಬ್ಬರಿ ಅನ್ನೋದು ಆಗ್ತಾ ಇಲ್ಲ. ಈಗ ಫುಲ್ಲು ಬಿಸಿಲಿದ್ರೆ ಅದು ಕೆಟ್ಟೋಗುತ್ತೆ ಹಸಿ ಕೊಬ್ಬರಿ ಹಾಕೋದ್ರಿಂದ. ಆದರೆ ಅದಕ್ಕೋಸ್ಕರ ಇದು ಸ್ವಲ್ಪ ಲೇಟಾಗಿ ಹಾಕ್ಕೊತಾರೆ. ಓಕೆ ಓಕೆ. ನೋಡಿ, ಇದಕ್ಕೆ ಖಾರದ ಪುಡಿ ಹಾಕ್ಕೊಬಾರ್ದು, ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಬೇಕು. ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಒಣಮೆಣಸಿನ್ಕಾಯಿ ಕಟ್ ಮಾಡಿ ನೀವು ಬೇಕಾದರೂ ಹಾಕ್ಕೋಬೋದು. ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕ್ಕೊಂಡಿದೆ. ನೋಡಿ, ಆಗಿದೆ, ಫ್ರೈ ಆಗಿದೆ. ಬೀನ್ಸ್ ಅನ್ನೋದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ಬೀನ್ಸ್ ಪಲ್ಯ ರೆಡಿ. ನೋಡಿ, ಈಗ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದಾರೆ. ನೋಡಿ, ಬೀನ್ಸ್ ಪಲ್ಯ ರೆಡಿ ಆಗಿದೆ. ಓಕೆ ಓಕೆ. ಹಾಂ ಎಲ್ಲ ಅರ್ಥ ಆಗುತ್ತೆ. ಹಲೋ, ಏನು ಹೆಸರು ಇದ್ದದ್ದು? ರಾಕಿ. ಹಾಯ್ ರಾಕಿ. ನೋಡ್ರಾ, ರಾಕಿ ಅನ್ನೋ ತಕ್ಷಣ ಕರೆದು ಬರ್ತಾ ಇದ್ದದು. ರಾಕಿ, ಹಲೋ ಹಲೋ ಹಲೋ. ಕೋಸಂಬರಿ ಮಾಡ್ತಾ ಇದ್ದಾರೆ. ಕೋಸಂಬರಿ ಇದು 1 kg ಹಾಕಿರೋಂಥದ್ದು. ಹಾಂ ಹಾಂ.
ನೋಡಿ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಯಾಕಂದ್ರೆ ಮತ್ತೆ ಬೇಕಾದ್ರೆ ಎಲೆಯಲ್ಲಿ ಓಕೆ ಹಾಂ. ಮತ್ತೆ ಪೇಸ್ಟ್ ಹಾಕಿದ್ದೀವಿ ಸ್ವಲ್ಪ. ಹಾಂ. ಒಗ್ಗರಣೆ ಒಂದು ಸ್ವಲ್ಪ ಹಾಕಿರ್ತೀವಿ. ಹಾಂ ನೋಡಿ ಸಾಸಿವೆ ಒಗ್ಗರಣೆ ಇಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಹಾಂ. ಇದಕ್ಕೂ ಕೊಬ್ಬರಿ ಎಲ್ಲ ಹಾಕ್ತೀವಿ. ಹಾಂ. ಇದು ಬಳಸೋ ಟೈಮಲ್ಲಿ ಓಕೆ ನೋಡಿ ಇದು ಆಲ್ಮೋಸ್ಟ್ ನೈಟ್ವರೆಗೂ ಬರ್ತಾ ಇರ್ತಾರೆ ಅವ್ರ ಮನೇಲಿ ಜನ ಅನ್ನೋದು. ಇದು ಕ್ಯಾಂಟೀನಲ್ಲಿ ಮಾಡ್ತಾರಂಥದ್ದು. ಆ ಕಾರಣಕ್ಕೆ ಈಗ ಮನೆಗೆ ತೊಗೊಂಡೋಗಿ ಅವರು ಬಳಸ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ ಗೆಸ್ಟ್ಗಳು ಬರೋದಕ್ಕೆ. ಇದು ನೈಟ್ ಆಲ್ಮೋಸ್ಟ್ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕ್ಕೊಂಡು ಬೆರೆಸ್ಕೊಂಡು ಅವರು ಊಟ. ಹಾಂ. ಸೌತೆಕಾಯಿ ಹಾಕ್ತೀವಿ. ಓಕೆ ನೋಡಿ ಈಗ ಸೌತೆಕಾಯಿ ಹಾಕ್ಕೊತಾ ಇದ್ದಾರೆ. ಮತ್ತೆ ಇದ್ರ ಮೇಲೆ ಇದಾಗ್ತೀವಿ. ಕೊಬ್ಬರಿ ಹಾಕೋದು. ಓಕೆ. ಈಗ ಹಾಕಿಲ್ಲ. ಹಾಂ ಸರಿ ಈ ಕೋಸಂಬರಿ ಅನ್ನೋದು ರೆಡಿ ಆಯಿತು ಅಷ್ಟೇ ಅಲ್ಲ? ಹಾಂ ಕೋಸಂಬರಿ ರೆಡಿ. ನೋಡಿ ಕೋಸಂಬರಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಒಂದು ಕೊಬ್ಬರಿ ಹಾಕ್ಕೊಂಡ್ಬಿಟ್ರೆ ಕೋಸಂಬರಿ ಪಲ್ಯ ರೆಡಿ. ನೋಡಿ ದಮ್ ಚಿತ್ರಾನ್ನ